ನಾನು ಶಿವಮೊಗ್ಗ ಜಿಲ್ಲೆಯಿಂದ ಬಂದಿರ್ತಕ್ಕಂಥ ವಕೀಲರು ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದು ಉಚ್ಚ ನ್ಯಾಯಾಲಯದ ಸಂಚಾರಿ ಪೀಠವನ್ನು ಸ್ಥಾಪನೆ ಮಾಡಬೇಕು ಇರ್ತಕ್ಕಂಥ ಬೇಡಿಕೆಯನ್ನು ಸುಮಾರು 6 ತಿಂಗಳು ಹಿಂದೆ ನಾವು ಹಮ್ಮಿಕೊಂಡಿದ್ದೇವೆ. ಈ ಕಾರಣದಿಂದಾಗಿ ಈ ಬೇಡಿಕೆಯನ್ನು ನ್ಯಾಯಯುತವಾಗಿ ಕರ್ನಾಟಕದ ಸರ್ಕಾರಕ್ಕೆ ಮತ್ತು ಮುಖ್ಯ ನ್ಯಾಯಾಧೀಶರಿಗೆ ತಲುಪಿಸುವ ಉದ್ದೇಶದಿಂದ ಒಂದು ಜನತೆಗಳನ್ನು ಒಳಗೊಂಡ ಮತ್ತು ಜನಪ್ರತಿನಿಧಿಗಳನ್ನು ಒಳಗೊಂಡ ಮತ್ತು 10 ಹಲವು ಸಂಘ ಸಂಸ್ಥೆಗಳನ್ನು ಒಳಗೊಂಡ ಒಂದು ಹೋರಾಟ ಸಮಿತಿಯನ್ನು ರಚಿಸಿಕೊಂಡಿದ್ದೇವೆ ಶಿವಮೊಗ್ಗದಲ್ಲಿ. ಅದರ ಗೌರವ ಅಧ್ಯಕ್ಷ ನಾನು ಹಾಗೆ ರಾಘವೇಂದ್ರ ಶಿವಮೊಗ್ಗ ಯಾಕೆ ಶೇಕ್ ಮಾಡ್ತಾ ಇದ್ದೀರಾ? ಅವ್ರು ಯಾರು? ಅಧ್ಯಕ್ಷರು, ಆಮೇಲೆ ನನ್ನ ಎಡಭಾಗದಲ್ಲಿ ಆ ಕಡೆ ಕುಂತಿರುವ ಶಿಲ್ಪಾಲ್ ಅಂತ ಹೋರಾಟ ಸಮಿತಿಯ ಕಾರ್ಯದರ್ಶಿ. ನಾನು ಸುಮಾರು 6 ತಿಂಗಳಿಂದ ಈ ಹೋರಾಟವನ್ನು ಪ್ರಾರಂಭ ಮಾಡಿಕೊಂಡಿದ್ದೇವೆ. ನಾವು ನಮ್ಮ ಬೇಡಿಕೆಯನ್ನು ಸಲ್ಲಿಸಲಿಕ್ಕೋಸ್ಕರ ಮುಖ್ಯ ನ್ಯಾಯಮೂರ್ತಿಗಳಿಗೊಮ್ಮೆ ಮತ್ತು ಮುಖ್ಯ ಮಂತ್ರಿಗಳಿಗೊಮ್ಮೆ ನಮ್ಮ ಬೇಡಿಕೆಗಳನ್ನು ಸಲ್ಲಿಸಿದ್ದೇವೆ. ನಮ್ಮ ಬೇಡಿಕೆ 2. ಒಂದು, ಶಿವಮೊಗ್ಗ ಮಧ್ಯ ಕರ್ನಾಟಕದ 5 ಜಿಲ್ಲೆಗಳ ಒಂದು ಬಹುತೇಕ ಮಧ್ಯಭಾಗದಲ್ಲಿದೆ. ಶಿವಮೊಗ್ಗ, ಚಿಕ್ಕಮಗಳೂರು, ದಾವಣಗೆರೆ, ಚಿತ್ರದುರ್ಗ, ಉಡುಪಿ. ಇದು ಪೂರ್ವದಿಂದ ಪಶ್ಚಿಮಕ್ಕೆ ಭೌಗೋಳಿಕವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಜಿಲ್ಲೆಗಳ ಗುಂಪು. ಆದ್ದರಿಂದ ಈ ಮಧ್ಯ ಕರ್ನಾಟಕ ಅಂತ ಕರೀತಕ್ಕಂಥ ಈ ಭಾಗಕ್ಕೆ ಒಂದು ಸಂಚಾರಿ ಪೀಠವನ್ನು ನಿಮಗೆ ಕೊಡಬೇಕು ಇರತಕ್ಕಂಥದ್ದು ನಮ್ಮ ಬೇಡಿಕೆ. ಕಾರಣ ಇಷ್ಟೇ, 1956ರಲ್ಲಿ ಸ್ಟೇಟ್ಸ್ ರಿಆರ್ಗನೈಸೇಷನ್ ಆದ ನಂತರ ಈ ಕರ್ನಾಟಕದಲ್ಲಿ 4 ಭಾಗಗಳು ಇದ್ದೇ ಇತ್ತು. ಒಂದು ಹೈದರಾಬಾದ್ ಕರ್ನಾಟಕ, ಇನ್ನೊಂದು ಉತ್ತರ ಕರ್ನಾಟಕ, ಇನ್ನೊಂದು ಮಧ್ಯ ಕರ್ನಾಟಕ, ಇನ್ನೊಂದು ದಕ್ಷಿಣ ಕರ್ನಾಟಕ. ಹೈದರಾಬಾದ್ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕದ ಬೇಡಿಕೆಗಳನ್ನು ಈಡೇರಿಸಿ 2008ರಲ್ಲಿ ಸಂಚಾರಿ ಪೀಠವನ್ನು ಕೊಟ್ಟ ನಂತರ ಬೇಡಿಕೆ ಸಲ್ಲಿಸುವ ಸರತಿ ನಮ್ಮದು. ಆದ್ದರಿಂದ ನಾವು ಸಲ್ಲಿಸ್ತಾ ಇದ್ದೇವೆ. ನಮ್ಮ ಕಾರಣ ಇಷ್ಟೇ, ಡಿಸ್ಟೆನ್ಸ್ ಅಂದರೆ ಯಶವಂತ್ ಸಿಂಗ್ ಕಮಿಷನ್ ಅಂತ ಒಂದು ಕಮಿಷನ್ ಮಾಡಿದ್ರು. ಅದರಲ್ಲಿ ಕೆಲವು ಸೂತ್ರಗಳನ್ನು ನಿರೂಪಿಸಿದ್ರು. ಹೈಕೋರ್ಟ್ ಸರ್ಕ್ಯೂಟ್ ಬೆಂಚ್ ಕೊಡುವಾಗ ಇಂಥ ಸೂತ್ರಗಳಿರಬೇಕು. ಒಂದು, ಸಬಲ ವಕೀಲರ ತಂಡ ಮತ್ತು ಹೈಕೋರ್ಟ್ನ ಇರ್ತಕ್ಕಂಥ ಹಾಲಿ ಪೀಠದಿಂದ ಸಾಕಷ್ಟು ದೂರ ಇರಬೇಕು. ಈ ನ್ಯಾಯ ವಿತರಣಾ ವ್ಯವಸ್ಥೆ ಜನರ ಮಧ್ಯೆ ಇರಬೇಕು. ಆದ್ದರಿಂದಾಗಿ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲಿ ಸಂಚಾರಿ ಪೀಠಗಳನ್ನು ಕೊಡಬಹುದು. ಮುಖ್ಯ ನ್ಯಾಯಮೂರ್ತಿಗಳು, ಮುಖ್ಯಮಂತ್ರಿಗಳ ಶಿಫಾರಸಿನೊಡನೆ ಎಂಬತಕ್ಕಂಥ ಒಂದು ಕಾನೂನು ಸ್ಟೇಟ್ಸ್ ರಿಆರ್ಗನೈಸೇಷನ್ ಆ್ಯಕ್ಟ್ ಸೆಕ್ಷನ್ 51 ಸಬ್-ಕ್ಲಾಸ್ 3 ಆಗಿದೆ. ಅದರ ಪ್ರಕಾರ ನಮ್ಮ ಬೇಡಿಕೆಯನ್ನು ಸಲ್ಲಿಸಿ ನಾವು ಯಶವಂತ್ ಸಿಂಗ್ ಕಮಿಷನ್ ಸೂತ್ರಗಳ ಅಡಿಯಲ್ಲಿ ನಾವು ಅರ್ಹತೆಯನ್ನು ಹೊಂದಿದ್ದೇವೆ. ಆದ್ದರಿಂದ ನೀವು ಕೊಡಬೇಕು ಎಂಬತಕ್ಕಂಥ ವಾದವನ್ನು ನಾವು ಮುಖ್ಯ ನ್ಯಾಯಮೂರ್ತಿಗಳಿಗೆ ಸಲ್ಲಿಸಿದ್ವಿ. ಮುಖ್ಯ ನ್ಯಾಯಮೂರ್ತಿಗಳು ನಾವು ಹಿಂದೆ ಬಂದಾಗ ಯಾವುದೇ ಸ್ಪಂದನೆಯನ್ನು ಮಾಡಲಿಲ್ಲ, ನಮಗೆ ನಮ್ಮ ಬೇಡಿಕೆಗೆ ಪ್ರತಿಕ್ರಿಯಿಸಲಿಲ್ಲ. ಆಮೇಲೆ ಮತ್ತೊಂದು ನಮ್ಮ ವಿರೋಧ ಏನಿದೆ ಅಂದರೆ, ನಮ್ಮ ಮಂಗಳೂರಿಗೆ ಸೇರಿಸುವಂಥ ಒಂದು ಪ್ರಸ್ತಾವನೆ ಇದೆ. ಆ ಪ್ರಸ್ತಾವನೆಗೆ ನಮಗೆ ವಿರೋಧ ಇದೆ. ಯಾಕೆ ಅಂತಂದರೆ, ಮಂಗಳೂರಿಗೆ ಸಂಚಾರ ವ್ಯವಸ್ಥೆಯ ತೊಂದರೆ ಇದೆ. ನಾವು ಬೆಂಗಳೂರಿನಲ್ಲಿ ಈಗಾಗಲೇ ಒಂದು ರೀತಿಯ ಹೊಂದಾಣಿಕೆ ನಮಗಿದೆ. ಬೆಂಗಳೂರಿನಲ್ಲೇ ಉಳಿದುಕೊಂಡಿಲ್ಲ, ಮಂಗಳೂರಿನ ವಾದ. ನಮ್ಮ ಪ್ರಮುಖವಾದಂಥ ವಾದ ಬೇಕು. ಈ 2 ವಾದಗಳನ್ನು ನಾವು ತೆಗೆದುಕೊಂಡು ಮುಖ್ಯಮಂತ್ರಿಗಳ ಹತ್ರ ಹೋದಾಗ, ಕರಾವಳಿ ಜಿಲ್ಲೆಗಳಿಗೆ ಮಾತ್ರ ನಾವು ಹೈಕೋರ್ಟ್ ಪೀಠವನ್ನು ಕೊಡ್ತಾ ಇದ್ದೇವೆ. ನೀವು ಕರಾವಳಿ ಜಿಲ್ಲೆ ಆಗದೇ ಇದ್ದ ಕಾರಣ ನಿಮಗೆ ಮಂಗಳೂರು ಪೀಠಕ್ಕೆ ಸೇರ್ಪಡೆಯಾಗುವಂಥ ಸಂದರ್ಭ ಇಲ್ಲ ಅಂತಲೇ ನಮಗೆ ಭರವಸೆ ನೀಡಿ ಹೌದು ಅಂತ ನಾವು ಆ ಮುಖ್ಯಮಂತ್ರಿಗಳ ಭರವಸೆಯನ್ನು ನಾವು ಹೌದು ಅಂತ ನಾವು ತಿಳಿದುಕೊಂಡು, ಆಮೇಲೆ ಶಿವಮೊಗ್ಗದಲ್ಲಿ ಒಂದು ಸಂಚಾರಿ ಪೀಠವನ್ನು ಕೊಡಿ ಅಂತ ಕೇಳಿದಾಗ ಅದನ್ನು ಪರಿಶೀಲನೆ ಮಾಡ್ತೇವೆ ಅಂತ ಹೇಳಿದರು. ಅದು ಒಂದು ಕಡೆ. ಮುಖ್ಯ ನ್ಯಾಯಮೂರ್ತಿಗಳಿಗೆ ಕೊಟ್ಟಾಗ ಈ 2 ಬೇಡಿಕೆಗಳನ್ನು ಸಲ್ಲಿಸಲು ಕೂಡ ಅವರು ಏನೂ ಉತ್ತರ ಹೇಳಲಿಲ್ಲ. ಆದ್ದರಿಂದಾಗಿ ನಮಗೆ ಶಂಕೆ ಇತ್ತು, ಈ ಯಾವುದಾದ್ರೂ ಕಾರಣದಿಂದ ಈ ಮಂಗಳೂರು ಪೀಠಕ್ಕೆ ಸಂಖ್ಯಾಬಲ ಕೇಸುಗಳ ಸಂಖ್ಯಾಬಲ ಕಡಿಮೆಯಾದ ಕಾರಣಕ್ಕೂ
ಕಾರಣಕ್ಕೋಸ್ಕರ ಕಡಿಮೆ ಆಗುವಂಥ ಸಂದರ್ಭ ಇರೋದ್ರಿಂದಾಗಿ ಈ ಶಿವಮೊಗ್ಗವನ್ನು ಅದಕ್ಕೆ ಸೇರಿಸುವಂಥ ಒಂದು ಅನುಮಾನ ನಮಗಿತ್ತು. ಆದ್ದರಿಂದಾಗಿ ಶಿವಮೊಗ್ಗದ ಜನತೆಗೆ ಈ ವಿಚಾರಗಳನ್ನೆಲ್ಲ ಹೇಳಿದ್ವಿ. ಇಲ್ಲ, ನಾವು ಯಾವ ಕಾರಣಕ್ಕೂ ಶಿವಮೊಗ್ಗ ಮಂಗಳೂರಿಗೆ ಸೇರಿಸೋಕ್ಕಾಗೋದಿಲ್ಲ, ಈ ಬಗ್ಗೆ ನಾವು ಒಂದು ಹೋರಾಟವನ್ನು ಮಾಡಬೇಕು ಅಂತ ಒಂದು ಜನರ ಅಭಿಪ್ರಾಯದ ಮೇರೆಗೆ ನಾವು ಒಂದು ಹೋರಾಟ ಸಮಿತಿಯನ್ನು ರಚಿಸಿಕೊಂಡ್ವಿ. 13 ದಿವಸಗಳ ಕಾಲ ಪ್ರತಿನಿತ್ಯ ಇದನ್ನು ಧರಣಿ ಸತ್ಯಾಗ್ರಹವನ್ನು ಮಾಡಿದ್ವಿ. ಅದರಲ್ಲಿ ಸುಮಾರು ದಿವಸ 500-600 ಜನ ಬೇರೆ ಬೇರೆ ಜನರು ಬಂದು ಸೇರಿ ಧರಣಿ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡು